ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನೋಡೋಣ ಅಕ್ಷಯ ತೃತೀಯ ನಿಮ್ಗೆ ಯಾವ್ದೆಲ್ಲ ಆಶೀರ್ವಾದಗಳನ್ನು ಮತ್ತು ಒಳ್ಳೆದನ್ನ ತಗೊಂಡ್ ಬರ್ತಾ ಇದೆ, ಏನೆಲ್ಲ ಚೇಂಜಸ್ ನಿಮ್ಗೆ ಅಕ್ಷಯ ತೃತೀಯದಿಂದ ಆಗ್ಬೋದು ಅಂತ ಹೇಳಿ ನೋಡೋಣ. ಏನೆಲ್ಲ ಅದೃಷ್ಟಗಳನ್ನ ನೀವು ಸಂಪಾದನೆ ಮಾಡ್ಬೋದು, ನಿಮಗೆ ಯಾವೆಲ್ಲ ಅದೃಷ್ಟಗಳು ಆಶೀರ್ವಾದಗಳಾಗಿ ಬರ್ಬೋದು ಅಂತ ಹೇಳಿ ನೋಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್, ಎಲ್ಲಿ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕಂತ ಇಷ್ಟ ಇದೆ, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ರೇಖಿ ಕಲಿಬೇಕು ಅಂತ ಆಸಕ್ತಿ ಇದೆ, ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ನಾನಿವತ್ತು 5 ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ನಿಮ್ಗೆ ಅಕ್ಷಯ ತೃತೀಯದು ಏನೆಲ್ಲ ಆಶೀರ್ವಾದಗಳು ಬರ್ತಾ ಇದೆ ಅಂತ ಹೇಳಿ. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಮೊದಲನೇ ಕಾರ್ಡು ನಮಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇನ್ನು ಸೆಕೆಂಡ್ ಕಾರ್ಡು ನಮಗೆ 8 ಆಫ್ ಕಪ್ಸ್ ಬಂದಿದೆ. ಥರ್ಡ್ ಕಾರ್ಡು ನಮಗೆ ಹ್ಯಾಂಗ್ ಮ್ಯಾನ್ ಬಂದಿದೆ. ನೋಡೋಣ ಫೋರ್ತ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ. ಫೋರ್ತ್ ಕಾರ್ಡ್ ನಮಗೆ 6 ಆಫ್ ಕಪ್ಸ್ ಬಂದಿದೆ. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡು. ಮತ್ತೆ ಲಾಸ್ಟ್ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗು. ಸೊ ತುಂಬಾ ಜನಕ್ಕೆ ಜೀವನದಲ್ಲಿ ಸದ್ಯದ ಪರಿಸ್ಥಿತಿ ಯಾವ ತರ ಇದೆ ಅಂತ ಹೇಳಿದ್ರೆ, ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ತುಂಬಾನೇ ಸ್ಲೋ ಇದೆ. ಓಕೆ, ಅದು ಫಿನಾನ್ಸ್ ಇರ್ಬೋದು, ಗ್ರೋತ್ ಇರ್ಬೋದು, ಎನಿಥಿಂಗ್. ನೀವ್ ಏನ್ರಲ್ಲಿ ಕೈ ಹಾಕೋದು ಕೂಡ ಏನಪ್ಪಾ ನನ್ಗೆ ಫೋಕಸ್ ಮಾಡಿ ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ರು, ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ಬಟ್ ಸಕ್ಸಸ್ ಅನ್ನೋದು ಅಷ್ಟು ಆ ಲೆವೆಲ್ಗೆ ಕಾಣಿಸ್ತಾ ಇಲ್ಲ. ತುಂಬಾ ಸ್ಲೋ ಆಗಿ ಸಕ್ಸಸ್ ಬರ್ತಿರೋದು. ಓಕೆ, ಮತ್ತೆ ಏನಾದ್ರು ನೀವು ಆಕ್ಷನ್ ತಗೋಬೇಕು, ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಅಷ್ಟು ಫಾಸ್ಟ್ ಆಗಿ ನಿಮ್ ಕೈಯಲ್ಲಿ ಮಾಡಕ್ ಆಗ್ತಿಲ್ಲ. ಸ್ಲೋ ಆಗಿ ಆಕ್ಷನ್ ತಗೊಳ್ತಾ ಇದ್ದೀರಾ, ಒಂಥರ ಸ್ಲೋ ಆಗಿ ಇಂಟ್ರೆಸ್ಟ್ ತೋರಿಸ್ತಾ ಇರೋದು, ಎಮೋಷನಲಿ ಇಂಬ್ಯಾಲೆನ್ಸ್ಡ್ ಆಗಿರೋದು, ಒಂಥರ ಲೈಕ್ ನೀವು ಗ್ರೌಂಡೆಡ್ ಆಗಿದ್ರು ಕೂಡ ನಿಮಗೆ ಪ್ರೋಗ್ರೆಸ್ ಅನ್ನೋದು ತುಂಬಾ ಸ್ಲೋ ಆಗಿದೆ. ಓಕೆನಾ, ಮನಿನೂ ತುಂಬಾ ಸ್ಲೋ ಆಗಿ ಬರ್ತಾ ಇದೆ ಅಂಡ್ ಫ್ಯೂಚರ್ ತುಂಬಾನೇ ನಿಧಾನಕ್ಕೆ ಹೋಗ್ತಾ ಇದೆ. ನಿಮಗೂ ಅಷ್ಟೇ ತುಂಬಾ ಎಕ್ಸೈಟೆಡ್ ಆಗಿಲ್ಲ ಯಾಕೋ. ಓಕೆ, ಮತ್ತೆ ಬೋನಸ್ ಬರ್ಬೇಕು, ಪ್ರಮೋಷನ್ಸ್ ಬರ್ಬೇಕು, ಸ್ಯಾಲರಿಯಲ್ಲಿ ಹೈಕ್ ಸಿಗ್ಬೇಕು, ಏನೇ ಒಂದು ಸಿಗ್ಬೇಕು ಅಂದ್ರೂ ಕೂಡ ನಿಮ್ಗೆ ಅಷ್ಟು ನೀವ್ ಅನ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ಗೆ ಬರ್ತಾ ಇಲ್ಲ. ತುಂಬಾ ಸ್ಲೋ ಆಗಿ ಬರ್ತಾ ಇದೆ ಅಂಡ್ ಆಲ್ಸೋ ತುಂಬಾ ಸ್ಲೋ ಇನ್ ಗ್ರೋತ್ ಕೂಡ ಕಾಣಿಸ್ತಾ ಇದೆ. ಓಕೆ, ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ನಿಮ್ಮಷ್ಟೇ ಸ್ವಲ್ಪ ಕೆಲ್ಸನ ಬೇರೆಯವ್ರು ಮಾಡಿದ್ರೆ ಅವ್ರಿಗೆ ಬೇರೆ ತರನೇ ರಿಸಲ್ಟ್ ಬರ್ತಾ ಇದೆ, ಬಟ್ ನಿಮ್ಮ ರಿಸಲ್ಟ್ ಇಲ್ಲಿ ಬೇರೆ ತರನೇ ಇದೆ. ಓಕೆ, ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ನೀವು ಕೂಡ ಟಯರ್ಡ್ ಆಗಿರುವಂತ ಎನರ್ಜಿ ಕಾಣಿಸ್ತಾ ಇದೆ. ಒಂದು ಫಾದರ್ಲಿ ಫಿಗರ್ ಎನರ್ಜಿ ಇದ್ರೂ ಕೂಡ ನಿಮ್ಮ ಮನೇಲಿ ತಂದೆ ಯಾವ ತರ ಹಾರ್ಡ್ ವರ್ಕ್ ಮಾಡ್ತಾರಲ್ವಾ, ಅದೇ ತರ ನಿಮ್ಮ ಎನರ್ಜಿ ಇದೆ. ಬಟ್ ಸ್ಟಿಲ್ ಅಷ್ಟೊಂದು ನಿಮ್ಗೆ ಸಕ್ಸಸ್ ನ ಸದ್ಯದ ಮಟ್ಟಿಗೆ ತಗೊಂಡ್ಬಂದು ಕೊಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಓಕೆ, ತುಂಬಾ ಸೆಕ್ಯೂರ್ಡ್ ಆಗಿರುವಂತ ಪರ್ಸನ್ ಸ್ವಲ್ಪ ಸ್ಲೋ ಆಗೋದ್ರು ಸೇಫ್ ಆಗಿ ಹೋಗೋಣ ಅಂತ ಕೆಲವೊಂದ್ಸರಿ ನಿಮ್ಗೆ ಅನ್ನಿಸ್ಬೋದು. ಬಟ್ ಆದ್ರೆ ಯಾಕಪ್ಪ ನನಗೆ ಈ ತರ ಆಗ್ತಾ ಇದೆ ಅನ್ನೋ ಒಂದು ಕ್ವಶನ್ ನಿಮ್ ಮನ್ಸಲ್ಲಿ ಯಾವಾಗ್ಲೂ ಇರುತ್ತೆ. ಓಕೆ, ನಿಮ್ದು ಚಿಕ್ಕ ಪುಟ್ಟ ಗೋಲ್ಸ್ ಅಲ್ಲ, ಏನೇ ಒಂದು ನೀವು ಪ್ಲಾನ್ ಮಾಡಿದ್ರು ತುಂಬಾ ಲಾಂಗ್ ಟರ್ಮ್ ಅಲ್ಲಿ ನೀವು ಪ್ಲಾನ್ ಮಾಡ್ತೀರಾ. ಇಲ್ಲಿಂದ 10 ವರ್ಷದೇನು, ಇಲ್ಲಿಂದ 5 ವರ್ಷಕ್ಕೆ ಏನು ಅಂತಾನೆ ಪ್ಲಾನ್ ಮಾಡೋದು. ಇವತ್ತು ನಾಳೆ ಪ್ಲಾನಿಂಗ್ಸ್ ನಿಮ್ದು ಇರಲ್ಲ. ಓಕೆನಾ, ಐ ಹೋಪ್ ಇದು ಬಂದ್ಬಿಟ್ಟು ನಿಮ್ಮ ಗ್ರೋತ್. ನೀವು ನಿಧಾನಕ್ಕೆ ಹೋದ್ರು ನಾನು ಸೆಕ್ಯೂರ್ಡ್ ಆಗಿ ಹೋಗೋಣ ಅಂತ ಹೇಳಿ ತುಂಬಾ ಸೆಕ್ಯೂರ್ ಆಗಿ ನೀವು ಪ್ಲಾನ್ ಮಾಡ್ಕೊಂಡು ಹೋಗ್ತಾರ. ಎನರ್ಜಿ ನೀಟಾಗಿ ಕಾಣ್ತಾ ಇದೆ. ತುಂಬಾನೇ ಆಸ್ಪಿಷಿಯಸ್ ಆಗಿರುವಂತ ಕಾಡು, ಅಂದ್ರೆ ಒಂದ್ ಸ್ವಲ್ಪ ಪವಿತ್ರವಾಗಿರುವಂತ ಕಾಡು ಅಂತ ಹೇಳ್ತಾರಲ್ಲ, ಆತರ ಒಂದು ಕಾಡಿನ ಎನರ್ಜಿ ಕೂಡ ಇದಾಗಿರತ್ತೆ. ಸ್ವಲ್ಪ ಗ್ರೋತಿನ ಸ್ಲೋ ಕಾಣಿಸ್ತಾ ಇದೆ. ಓಕೆ, ಇನ್ನು ನೆಕ್ಸ್ಟ್ ಕಾರ್ಡು ನಮಗೆ 8 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಗೆ ಸ್ವಲ್ಪ ಎಲ್ಲಾದ್ರೂ ಕೆಲಸ ಮಾಡೋ ಜಾಗಗಳಲ್ಲಾಗಿರ್ಬೋದು, ಎಲ್ಲಾದ್ರೂ ಆಗಿರ್ಬೋದು, ಯಾರಾದ್ರೂ ಏನಾದ್ರು ಅಂದ್ರೆ ನೀವು ಸಹಿಸ್ಕೊಳ್ಳಲ್ಲ ಅನ್ಸುತ್ತೆ. ಎಲ್ಲಿ ಮರ್ಯಾದೆ ಇರೋಲ್ಲೋ ಅಲ್ಲಿ ನೀವು ಇರೋದಕ್ಕೆ ಇಷ್ಟಪಡಲ್ಲ ಅಂತ ಅನ್ಸ್ತಾ ಇದೆ. ಅಂಡ್ ಆಲ್ಸೋ ತುಂಬಾ ಲಾಜಿಕ್ ಆಗಿ ಜನನ ಚೂಸ್ ಮಾಡ್ತಿದ್ದೀರಾ ಅಂಡ್ ತುಂಬಾನೇ ಬುದ್ಧಿ ಓಡಿಸ್ಬಿಟ್ಟು ಜನಗಳ ಜೊತೆ ತುಂಬಾ ಬುದ್ಧಿ ಓಡಿಸ್ತಾ ಇದ್ದೀರಾ. ಲೈಕ್ ತುಂಬಾ ಲಾಜಿಕ್ ಯೂಸ್ ಮಾಡುವಂತದ್ದು, ಏನಾದ್ರೂ ಸ್ವಲ್ಪ ಎಮೋಷನಲಿ
ಇಂಬ್ಯಾಲೆನ್ಸ್ಡ್ ಆಯ್ತು ಅಂದ್ರೆ ನೀವು ಆ ಜಾಗದಲ್ಲಿ ಇರಲ್ಲ, ಆ ಜಾಗನ ಬಿಟ್ಬಿಡ್ತೀರಾ. ಓಕೆ, ಅಲ್ಲಿಂದ ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡ್ತೀರಾ. ಅದು ರಿಲೇಶನ್ಶಿಪ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅಥವಾ ನಿಮ್ಮ ಬಿಲೀಫ್ ಸಿಸ್ಟಮ್ ಇದೆಯಲ್ಲ ಅದು ಕೂಡ ಆಗಿರ್ಬೋದು. ತುಂಬಾನೇ ಒಂಥರ ನೀವು ಪರ್ಸನಲ್ ಗ್ರೋತ್ ಕಡೆ ತುಂಬಾ ಜಾಸ್ತಿ ಗಮನ ಕೊಡೋದ್ರಿಂದ ಎಲ್ಲಾದ್ರೂ ಒಂದ್ ಕಡೆ ನಿಮ್ಮ ಒಂದು ಪರ್ಸನಾಲಿಟಿಗೆ ಪೆಟ್ಟು ಬೀಳತ್ತೆ, ಅಥವಾ ನಿಮ್ಮ ಒಂದು ಲೈಕ್ ಇವನ್ನ ಪರ್ಸನಲ್ ಥಿಂಗ್ಸ್ಗೆ ಅದು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಾದ್ರೆ ಅಲ್ಲಿಂದ ಖಂಡಿತವಾಗ್ಲೂ ನೀವು ಜಾಗನ ಬಿಡ್ತೀರಾ, ಜಾಗ ಖಾಲಿ ಮಾಡ್ತೀರಾ. ಅಲ್ಲಿಂದ ಡಿಸಿಷನ್ ಟು ಅಂದ್ರೆ ಲೈಕ್ ನೀವು ವಾಕ್ ಅವೇ ಮಾಡೋದಕ್ಕೆ ಡಿಸೈಡ್ ಮಾಡ್ಬಿಡ್ತೀರಾ. ಇಟ್ ಈಸ್ ಓಕೆ ಅಂತ ಹೇಳಿ ನೀವು ವಾಕ್ ಅವೇ ಮಾಡ್ತಾ ಇದ್ದೀರಾ. ತುಂಬಾ ಲಾಜಿಕ್ ನ ಯೂಸ್ ಮಾಡ್ತೀರಾ, ಅದು ನಿಮ್ಮ ಗ್ರೋತ್ಗೋಸ್ಕರ ಇದೆ. ಅಂಡ್ ತುಂಬಾ ಜನಕ್ಕೆ ಇಲ್ಲಿ ರಿಲೇಶನ್ಶಿಪ್ ಶಿಫ್ಟ್ ಆಗ್ತಾ ಇದೆ. ಓಕೆ, ಯಾವ್ದು ಒಳ್ಳೆಯವರು ಇದ್ದಾರೆ, ಯಾಕೆ ಅಂದ್ರೆ ಲೈಕ್ ಯಾರು ಕರೆಕ್ಟ್ ಆಗಿದ್ದಾರೆ, ಯಾರು ಸ್ವಲ್ಪ ಫೇಕ್ ಪೀಪಲ್ಸ್ ಇದ್ದಾರೆ ಅಂತ ಹೇಳಿ ಕಂಡಿಡ್ಕೊಳ್ಳೋ ಅಂತ ಟೈಮ್ ಕೂಡ ಆಗಿರ್ಬೋದು ಇದು ನಿಮಗೆ. ಅಂಡ್ ಸ್ವಲ್ಪ ಸ್ಪಿರಿಚುಯಾಲಿಟಿ ಕಡೆ ಹೋಗ್ತಾ ಇದ್ದೀರಾ. ಅಂಡ್ ತುಂಬಾ ಥಿಂಗ್ಸ್ ನ ನೀವು ಲೆಟ್ ಗೋ ಮಾಡ್ತಾ ಇದ್ದೀರಾ. ಓಕೆ, ಎಮೋಷನಲ್ ಲೆಟ್ ಗೋ, ಬ್ಯಾಗೇಜಸ್ ಲೆಟ್ ಗೋ ಮಾಡ್ತಿದ್ದೀರಾ. ಅಂಡ್ ಆಲ್ಸೋ ತುಂಬಾ ಹ್ಯಾಬಿಟ್ಸ್ ಗಳನ್ನ ಲೆಟ್ ಗೋ ಮಾಡ್ತಾ ಇದ್ದೀರಾ. ವಾಕಿಂಗ್ ಅವೇ ಅಂದ್ರೆ ನೀವು ಅದನ್ನ ಬಿಟ್ಟು ವಾಕ್ ಅವೇ ಮಾಡ್ತಾ ಇದ್ದೀರಾ. ಏನಾದ್ರೂ ಇರ್ಲಿ ಬಿಡು, ನಾನು ಮೂವ್ ಆನ್ ಆಗ್ತೀನಿ ಅನ್ನತ್ರ ಮೂವಿಂಗ್ ಫಾರ್ವರ್ಡ್ ಅಂತ ಹೇಳ್ತಾರಲ್ಲ, ಎಲ್ಲದನ್ನ ಬಿಟ್ಟು ಫಾರ್ವರ್ಡ್ ಆಗ್ತಾ ಇದ್ದೀರಾ. ಎಮೋಷನಲಿ ನೀವು ಬ್ಯಾಗೇಜಸ್ ನ ಕ್ಯಾರಿ ಮಾಡೋದಕ್ಕೆ ಇಷ್ಟ ಪಡ್ತಾ ಇಲ್ಲ, ಒಂಥರ ಅಬೌಂಡೆಡ್ ತರ ಇದೆ. ಅಂಡ್ ನಿಮಗೇನೋ ಒಂಥರ ಸ್ಪಿರಿಚುವಲ್ ಜರ್ನಿನೂ ಬೇಕು ಅಂತ ಅನ್ನಿಸ್ತಾ ಇದೆ. ಸೀಕಿಂಗ್ ಫಾರ್ ತುಂಬಾನೇ ಜಾಸ್ತಿ ಒಂಥರ ಪೊಟೆನ್ಶಿಯಲ್ ಆಗಿರ್ಬೇಕು ಅಂದ್ರೆ ನಾನು ಸ್ಪಿರಿಚುವಲಿ ಇರ್ಬೇಕು, ಫೇಕ್ ಜನಗಳಿಂದ ಮೂವ್ ಆನ್ ಆಗ್ಬೇಕು, ಸ್ವಲ್ಪ ವಾಕ್ ಅವೇ ಮಾಡ್ಬೇಕು, ನನಗೆ ಆಗ್ತಾ ಇಲ್ಲ ಬ್ಯಾಗೇಜಸ್ ನ ಕ್ಯಾರಿ ಮಾಡೋದಕ್ಕೆ, ನನ್ನ ಪರ್ಸನಲ್ ಗ್ರೋತ್ಗೋಸ್ಕರ ನಾನು ವಾಕ್ ಅವೇ ಮಾಡ್ಬೇಕು ಅಂತ ಕೂಡ ನೀವು ಅನ್ಕೋತಾ ಇದ್ದೀರಾ. ಓಕೆನಾ. ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ದ ಹ್ಯಾಂಗ್ ಮ್ಯಾನ್ ಬಂದಿರೋದ್ರಿಂದ, ಹ್ಯಾಂಗ್ ಮ್ಯಾನ್ ಬಂದ್ಬಿಟ್ಟು ದ ಮೇಜರ್ ಅರ್ಕಾನ ಕಾರ್ಡು. ಅಂಟಿಲ್ ಅನ್ಲೆಸ್ ನೀವು ಇದನ್ನೆಲ್ಲ ಬಿಟ್ಟಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಪರ್ಸನಲ್ ಗ್ರೋತ್ ಏನಿದೆಯಲ್ಲ ಅದು ಸ್ವಲ್ಪ ಕಷ್ಟ ಆಗ್ಬೋದು, ನೀವು ಬಿಡ್ಲೇಬೇಕಾಗತ್ತೆ. ಓಕೆ, ಬಿಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ನೀವು ಇದನ್ನೇ ಇಟ್ಕೊಂಡು ಕೊರಗ್ತಾನೆ ಇರ್ಬೇಕಾಗತ್ತೆ. ಈ ಕಡೆನೂ ಹೋಗಕ್ಕಾಗಲ್ಲ, ಆ ಕಡೆನೂ ಹೋಗಕ್ಕಾಗಲ್ಲ. ಅಂಡ್ ಆಲ್ಸೋ ಇದು ಮೇಜರ್ ಅರ್ಕನ ಕಾರ್ಡ್ ಆಗಿರೋದ್ರಿಂದ ತುಂಬಾನೇ ಜಾಸ್ತಿ ಇಂಪ್ಯಾಕ್ಟ್ ನ ಇದು ನಿಮ್ಗೆ ಮಾಡಿಕೊಡುತ್ತೆ. ಬಿಟ್ಟು ಕೊಟ್ಟು ಫಾರ್ವರ್ಡ್ ಆಗಿ ಮೂವ್ ಆನ್ ಆಗೋದ್ರಿಂದ ಬಹಳಷ್ಟು ಬದಲಾವಣೆಗಳು ನಿಮ್ ಲೈಫ್ ಅಲ್ಲಿ ಬರ್ಬೋದು. ಅಂಡ್ ಆಲ್ಸೋ ನಿಮಗೆ ಅದು ಆಶ್ಚರ್ಯ ಅನ್ಸ್ಬೋದು, ಏನಪ್ಪಾ ಇದನ್ನೆಲ್ಲ ಬಿಟ್ಮೇಲೆ ಈ ತರ ಚೇಂಜಸ್ ಆಗ್ತಿದ್ಯಲ್ಲ ಅಂತ ಹೇಳಿ. ಅಂಟಿಲ್ ಅನ್ಲೆಸ್ ಬಿಟ್ಟಿಲ್ಲ ಅಂದ್ರೆ ಸಫರಿಂಗ್, ಕೀಪ್ ಆನ್ ಸಫರಿಂಗ್ ಇರುತ್ತೆ. ಕೆಲವೊಂದನ್ನ ಸರೆಂಡರ್ ಮಾಡೋದು, ಲೆಟ್ ಗೋ ಮಾಡೋ ಅಂತದ್ದೇ ಒಳ್ಳೇದಾಗಿರುತ್ತೆ. ಓಕೆನಾ. ತುಂಬಾ ಸಫರಿಂಗ್ ಕಾಣಿಸುತ್ತೆ ಇಲ್ಲ ಅಂದ್ರೆ. ಅಂಡ್ ಆಲ್ಸೋ ಯಾರಿಗಾದ್ರೂ ಒಳ್ಳೇದಾಗುತ್ತೆ ಅಂದ್ರೆ ನೀವು ಗಿವ್ ಅಪ್ ಕೂಡ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಒಂದು ಬಿಹೇವಿಯರ್ ಚೇಂಜಸ್ ಮಾಡ್ಕೊಳ್ತಾ ಇದ್ದೀರಾ, ಅದು ಕೂಡ ಒಂದು ಒಳ್ಳೆ ರಿಸಲ್ಟ್ ನ ನಿಮ್ಗೆ ತಗೊಂಬಂದ್ ಕೊಡುತ್ತೆ. ಮತ್ತೆ ಯಾವ್ದೆಲ್ಲ ನಿಮ್ಮನ್ನ ಸ್ಟಾಪ್ ಮಾಡ್ತಾ ಇದೆ ಅದನ್ನ ಹೋಲ್ಡ್ ಮಾಡ್ತಾ ಇದ್ದೀರಾ, ಇಲ್ಲ ಲೆಟ್ ಗೋ ಮಾಡ್ತಾ ಇದ್ದೀರಾ. ಅಂಡ್ ಪೀಪಲ್ಸ್ಗೆ ಬೌಂಡ್ರೀಸ್ ನ ಬರೀರಿ. ತುಂಬಾ ಜನಗಳ ನಿಮ್ಮ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರೆ ಅವರಿಗೆ ಅವರ ಬೌಂಡ್ರೀಸ್ ಗಳನ್ನ ತೋರಿಸ್ಕೊಡಿ. ಓಕೆ. ಅಂಡ್ ಆಲ್ಸೋ ಕೆಲವೊಂದು ವಿಷಯಗಳು ಡಿಲೇ ಅಂತ ಬರ್ತಾ ಇದೆ. ಅಂಡ್ ಆಲ್ಸೋ ಇಂಟರ್ವ್ಯೂ ಇನ್ ಕೇಸ್ ನೀವು ಹೋದ್ರೆ ತುಂಬಾ ಕೇರ್ಫುಲ್ ಆಗಿ ನೀವು ಹ್ಯಾಂಡಲ್ ಮಾಡುವಂತದ್ದು ಇರ್ಬೋದು, ಆ ಸಿಚುವೇಶನ್ ಹ್ಯಾಂಡಲ್ ಮಾಡುವಂತದ್ದು, ಕರೆಕ್ಟ್ ಆಗಿ ನೀವು ಕಮ್ಯುನಿಕೇಟ್ ಮಾಡುವಂತದ್ದು ಎಲ್ಲ ಮಾಡಬೇಕಾಗತ್ತೆ. ಓಕೆನಾ. ಯಾವ್ದೋ ವರಿ ಇಟ್ಕೊಂಡು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡೋದಲ್ಲ. ನೀವು ಎಷ್ಟು ಪರ್ಟಿಕ್ಯುಲರ್ ಆಗಿ ನಿಮ್ಮ ಒಂದು ಕೆಲಸದ ಬಗ್ಗೆ ಗಮನ ಕೊಟ್ಟು ಮಾತುಕತೆ ಮಾಡ್ತೀರಾ, ನೀವು ಎಷ್ಟು ಲೈಕ್ ಒಂದು ಜಾಬ್ಗೆ ಎಷ್ಟು ಡೆಡಿಕೇಶನ್ಸ್ ಕೊಡ್ಬೇಕು ಅಂತ ಹೇಳಿ ಅವರು ಕೂಡ ಚೆಕ್ ಮಾಡ್ತಾರಲ್ವಾ. ಸೊ ಆ ಒಂದು ಪ್ರೆಸೆನ್ಸ್ ನಿಮ್ ಹತ್ರ ಇದ್ರೆ ಖಂಡಿತವಾಗ್ಲೂ ನಿಮಗೆ ಜಾಬ್ ಆಗೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಸೊ ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅಂಟಿಲ್ ಅನ್ಲೆಸ್ ಯು ಡೋಂಟ್ ಲೆಟ್ ಗೋ ನಿಮಗೆ ಏನು ಆಗೋದಿಲ್ಲ ಅನ್ನೋ ತರ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಸೊ ಇನ್ನು ನಮಗೆ ಫೋರ್ತ್ ಕಾರ್ಡು 6 ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದು ಹಾರ್ಮನಿ ಅನ್ನೋದು ರಿಲೇಶನ್ಶಿಪ್ ಅಲ್ಲಿ, ಸಾಮರಸ್ಯ ಅನ್ನೋದು, ಮತ್ತೆ ನೀವು ಹೊಸ ಹೊಸ ಫ್ರೆಂಡ್ಸ್ ಗಳಿಗೆ ಅಥವಾ ನಿಮ್ಮ ಹಳೆಯ ಫ್ರೆಂಡ್ಸ್ ನೀವು ಇಷ್ಟಪಡ್ತಿದ್ದಂತ ವ್ಯಕ್ತಿಗಳಿಗೆ ಅವರು ಮತ್ತೆ ಬರುವಂತದ್ದು, ಅವ್ರಿಗೆ ರಿಯೂನಿಯನ್ ಆಗುವಂತದ್ದು, ಅಥವಾ ನಿಮ್ಮದೇ ಸ್ಕೂಲಿನ ಓಲ್ಡ್ ಫ್ರೆಂಡ್ಸ್ ಆಗಿರ್ಬೋದು, ಕಾಲೇಜ್ ಓಲ್ಡ್ ಫ್ರೆಂಡ್ಸ್ ಆಗಿರ್ಬೋದು, ಅವ್ರಿಗೆ ಹೋಗಿ ಮೀಟ್ ಆಗುವಂತದ್ದು, ರೀಕನ್ಸಿಲೇಷನ್ ಆಗುವಂತದ್ದು, ಅಥವಾ ನೀವ್ ಇಷ್ಟಪಡುವಂತ ವ್ಯಕ್ತಿ ಇನ್ ಕೇಸ್ ಏನಾದ್ರು ಬ್ರೇಕ್ ತಗೊಂಡು ಸ್ವಲ್ಪ ದೂರದಲ್ಲಿ ಇದ್ರು ಇಷ್ಟು ದಿನ ಅಂದ್ರೆ ಅವ್ರಿಗೆ ಮತ್ತೆ ರಿಯೂನಿಯನ್ ಆಗೋದು ಕೂಡ ಕಾಣಿಸ್ತಾ ಇದೆ. ಒಂಥರ ಆಫರಿಂಗ್ ತರ ಬರೋದು ಅವರು ನಿಮಗೆ. ಓಕೆನಾ. ಅಂಡ್ ಎಲ್ಲವೂ ರೀಕನೆಕ್ಟ್ ಆಗುವಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಫ್ರೆಂಡ್ಸ್ ರೀಕನೆಕ್ಟ್ ಆಗುವಂತ ಎನರ್ಜಿ ಕಾಣಿಸ್ತಾ ಇದೆ. ಆ ಪರ್ಸನ್ ಮತ್ತೆ ನಿಮ್ಗೆ ರೀವಿಸಿಟ್ ಮಾಡೋದು ನಿಮ್ಮ ಲೈಫ್ ಅಲ್ಲಿ, ಅದು ಕೂಡ ಕಾಣಿಸ್ತಾ ಇದೆ. ಒಂಥರ ಹ್ಯಾಪಿಯಾಗಿ ಫೀಲ್ ಮಾಡ್ತೀರಾ. ಪಾಸ್ಟ್ ಥಿಂಗ್ಸ್
ಪಾಸ್ಟ್ ಅಲ್ಲಿ ಏನಾಗಿತ್ತು ಮತ್ತೆ ಅದು ಪ್ರೆಸೆಂಟ್ ಗೆ ಫೀಲ್ ಮಾಡುವಂತ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ಅದು ಮನಿ ರೂಪದಲ್ಲಾದ್ರೂ ಬರ್ಬೋದು, ಜನದ ರೂಪದಲ್ಲಾದ್ರೂ ಬರ್ಬೋದು. ನಿಮ್ಮ ಮತ್ತೆ ಅವರ ಕನೆಕ್ಷನ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಡೀಪ್ ಆಗಿ ಕನೆಕ್ಟ್ ಆಗ್ತೀರಾ, ತುಂಬಾ ನೈಸ್ ಕನ್ವರ್ಜೇಷನ್, ಮಾತುಕತೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಸೋಲ್ ಒಂಥರ ತೃಪ್ತಿ ಆಗತ್ತೆ, ಆ ತರ ಒಂದು ಕನ್ವರ್ಜೇಷನ್ ಕೂಡ ನಡೆಯುತ್ತೆ. ಅಂಡ್ ಆಲ್ಸೋ ಲೈಕ್ ಯಾವ್ದೋ ಒಂದು ಟೈಮ್ ಎಂಡ್ ಆಗೋದಕ್ಕೆ ಬಂದಿದೆ, ಮೇ ಬಿ ಒಂದು ಬ್ಯಾಡ್ ಟೈಮ್ ಅಥವಾ ಎಂಡ್ ಆಗೋದಕ್ಕೆ ಬಂದಿರ್ಬೋದು. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. 6 ಆಫ್ ಕಪ್ಸ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್. ನಿಮ್ಮ ಇನ್ನರ್ ಚೈಲ್ಡ್ ಒಂಥರ ಖುಷಿ ಪಡುವಂತ ಟೈಮ್ ಆಗಿದೆ. ಯಾವ್ದಾದ್ರು ನಿಮಗೆ ಇಷ್ಟ ಪಡುವಂತ ವ್ಯಕ್ತಿ ನೋಡಿದ್ರೆ ನೀವೆಷ್ಟು ಖುಷಿ ಪಡ್ತಿರಲ್ಲ ಅದೇ ತರ. ಮತ್ತೆ ಸ್ಪಿರಿಚುವಲಿನೂ ಕೂಡ ನೀವು ಕನ್ವರ್ಟ್ ಆಗೋದು ತುಂಬಾ ಕಾಣಿಸ್ತಾ ಇದೆ ಗೈಸ್. ಯಾರಾದ್ರೂ ಸ್ಪಿರಿಚುವಲ್ ಗೈಡೆನ್ಸ್ ಅಥವಾ ಸ್ಪಿರಿಚುವಲಿ ಏನಾದ್ರೂ ಕಲ್ತ್ಕೊಬೇಕು ಅಂತ ಇದ್ದೀರಾ ಅಂದ್ರೆ ಮೇ ಬಿ ನೀವು ಅದಕ್ಕೂ ಕೂಡ ರೀಕನೆಕ್ಟ್ ಆಗೋದು, ದೇವರಿಗೆ ರೀಕನೆಕ್ಟ್ ಆಗೋದು, ಜನಗಳಿಗೆ ರೀಕನೆಕ್ಟ್ ಆಗೋದು, ಅಂದ್ರೆ ನೀವು ಇಷ್ಟಪಡುವಂಥದ್ದು, ನಿಮಗೆ ಸೆಟ್ ಆಗುವಂತ ಜನರಿಗೆ ಕನೆಕ್ಟ್ ಆಗೋ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಬ್ಯೂಟಿಫುಲ್ ಕಾರ್ಡ್. ಅವ್ರ ಜೊತೆ ನಿಮ್ಗೆ ಎನರ್ಜಿ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಅದಕ್ಕೇನೆ ನೀವು ಅವ್ರು ನೋಡಿದ ತಕ್ಷಣ ತುಂಬಾ ಇಷ್ಟಪಟ್ಟು ಹೋಗ್ತೀರಾ. ಆ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಓಕೆ, ಇದು ಮೋಸ್ಟ್ ಪ್ರಾಬ್ಲಿ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರನ್ನ ಕೂಡ ಮೀಟ್ ಮಾಡುವಂತ ಒಂದು ಸನ್ನಿವೇಶ ಎದುರಾಗ್ಬೋದು. ಓಕೆ, ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ನನಗೆ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ಕಂಪ್ಲೀಷನ್ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ. ನೀವೇನ್ ಕೊರಗ್ತಾ ಇದ್ದೀರಲ್ಲ, ಸೊ ಇಷ್ಟೊಂದು ಕೊರಗೋ ಅವಶ್ಯಕತೆ ಇಲ್ಲ. ಓಕೆ, ಒಂದ್ ಒಳ್ಳೆ ಫ್ಯಾಮಿಲಿ, ಒಂದ್ ಒಳ್ಳೆ ನಿಮ್ಮ ಒಂದು ಸಂಸಾರ, ನಿಮ್ದೇ ಆಗಿರುವಂತ ಒಂದು ಕಂಫರ್ಟಬಲ್ ಆಗಿರುವಂತ ಮನೆ ಕಟ್ಕೊಳ್ಳೋದು, ನಿಮ್ಮದು ಒಂದಷ್ಟು ಆಸ್ತಿ ಪಾಸ್ತಿ ಎಲ್ಲ ಮಾಡ್ಕೊಳ್ಳೋದು, ಹೆಲ್ತ್ ನ ಸರಿ ಮಾಡ್ಕೊಳ್ಳೋದು, ಫಿನಾನ್ಸ್ ನ ಸರಿ ಮಾಡ್ಕೊಳ್ಳೋದು, ನಿಮ್ಮ ಹ್ಯಾಪಿ ಮೂಮೆಂಟ್ ನ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡುವಂತದ್ದು, ಒಂಥರ ಒಂದ್ ವೆಲ್ದಿ ಫ್ಯಾಮಿಲಿ ಚೆನ್ನಾಗಿದೆ ಅದಪ್ಪ, ಅವ್ರಿಗೇನ್ ಕಡಿಮೆ ಎಲ್ಲ ಇದೆ ಅಂತ ಹೇಳ್ತಾರಲ್ಲ ಆ ತರ ಒಂದು ಫ್ಯಾಮಿಲಿ ಬರುತ್ತೆ. ಒಂಥರ ಹ್ಯಾಪಿಯಾಗಿ ನೀವು ಮನೆ ಕೊಂಡ್ಕೊಳ್ತೀರಾ, ಪ್ರಾಪರ್ಟಿ ಕೊಂಡ್ಕೊಳ್ತೀರಾ, ಅದನ್ನ ನಿಮ್ಮ ಮಕ್ಳಿಗೆ ಅಂತ ಮಾಡುವಂತದ್ದು, ಆಸ್ತಿ ಪಾಸ್ತಿ ಮಕ್ಳಿಗೆ ಮಾಡುವಂತದ್ದು, ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮಗೆ ಹೆಂಗ್ ಬಂದಿದೆಯಲ್ಲ ಅದೇ ತರ ನೀವು ನಿಮ್ಮ ಮಕ್ಳಿಗೆ ಆಸ್ತಿ ಮಾಡಿ ಹೋಗುವಂತದ್ದು ಇರುತ್ತೆ. ಲಾರ್ಡ್ ಆಫ್ ಮನಿನ ಸ್ಪೆಂಡ್ ಮಾಡಿ ಸೆಕ್ಯೂರಿಟಿನ ಬಿಲ್ಡ್ ಮಾಡ್ತೀರಾ. ಮತ್ತೆ ಮೆಚುರಿಟಿ, ಇನ್ ಕೇಸ್ ನೀವೇನಾದ್ರು ಮೆಚುರಿಟಿಲೆಲ್ಲ ಫಂಡಿಂಗ್ ಎಲ್ಲ ಮಾಡ್ತಾರೆ ಗೊತ್ತಾ, ಫಂಡ್ ಎಲ್ಲ ಇಡ್ತಾರೆ, ಆ ಫಂಡ್ ಮೆಚೂರ್ ಆಗ್ಬಿಟ್ಟು ನಿಮಗೆ ಮನಿ ಬಂದು ಕೈಗೆ ಸೇರುವಂತದ್ದಾಗತ್ತೆ. ಆ ಮನಿನ ಎಂಜಾಯ್ ಮಾಡುವಂತದ್ದು, ರಿಸೀವ್ ಮಾಡುವಂತದ್ದು, ಅಥವಾ ನಿಮ್ಮ ಪಿತ್ರಾರ್ಜಿತ ತಾತ ಅಜ್ಜನ ಆಸ್ತಿ ಬರುವಂತದ್ದು ಅದು ನೀವು ಎಂಜಾಯ್ ಮಾಡುವಂತದ್ದು, ಅದರಿಂದ ಮಕ್ಕಳಿಗೆ ಮತ್ತೆ ಫ್ಯಾಮಿಲಿಗೆ ಸೆಕ್ಯೂರ್ ಮಾಡುವಂತದ್ದು. ಅಂಡ್ ಆಲ್ಸೋ ಲಾರ್ಡ್ ಆಫ್ ಒಂಥರ ರಿಸೀವಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಮನಿ ರಿಸೀವಿಂಗು, ಆಸ್ತಿ ರಿಸೀವಿಂಗು, ಮತ್ತೆ ಒಂಥರ ಏನೋ ಒಂದು ಲಕ್ಸುರಿ ಲೈಫ್ ರಿಸೀವಿಂಗ್ ತರ ಕಾಣಿಸ್ತಾ ಇದೆ. ಇನ್ ಕೇಸ್ ನೀವು ಬಿಸ್ನೆಸ್ ಮಾಡಿದ್ರು ಅದರಲ್ಲಿ ಹ್ಯಾಪಿ ಆಗಿರ್ತೀರಾ. ಇವಾಗ ಏನ್ ಹಾರ್ಡ್ ವರ್ಕ್ ಮಾಡ್ತೀರಾ ಅದು ನಿಮ್ಗೆ ಫಲಾನ ತಗೊಂಬಂದ್ ಕೊಡುತ್ತೆ, ನಿಮ್ಮನ್ನ ಹ್ಯಾಪಿ ಆಗಿಡತ್ತೆ ಅದು. ಓಕೆನಾ? ಅಂಡ್ ತುಂಬಾನೇ ನೀವು ಒಂಥರ ನಾನ್ ಯಾರ ಅಂಡರೂ ಇರ್ಬಾರ್ದು, ನಾನ್ ದುಡ್ಕೊಂಡು ನಾನು ಆರಾಮಾಗಿರ್ಬೇಕು ಅಂತ ಹೇಳೋ ಮೈಂಡ್ ಸೆಟ್ ನಿಮ್ದು. ಸೊ ಅದೇ ತರ ನೀವು ಮಾಡ್ತೀರಾ, ವರ್ಕ್ ಮಾಡಿ ಅದನ್ನ ಸ್ಟಡಿ ಮಾಡಿ ಸ್ಟ್ಯಾಂಡ್ ಮಾಡಿ ಅದ್ರ ಬಿಸ್ನೆಸ್ ಅಲ್ಲೂ ಕೂಡ ಸಕ್ಸಸ್ ನ ತಗೊಂಡ್ ಬರುವಂತ ಎಲ್ಲಾ ಎಫರ್ಟ್ ನು ಹಾಕಿ ಅದ್ರಲ್ಲೂ ಕೂಡ ಸಕ್ಸಸ್ ನ ತಗೊಂಡು ಒಂದು ಹ್ಯಾಪಿ ಲೈಫ್ ನ ಲೀಡ್ ಮಾಡ್ತೀರಾ. ಓಕೆ, ಫ್ಯಾಮಿಲಿನೂ ಚೆನ್ನಾಗಿರ್ಬೇಕು, ನನ್ ಕೆರಿಯರ್ ಚೆನ್ನಾಗಿರ್ಬೇಕು, ಆ ತರ ಒಂದು ಮೈಂಡ್ ಸೆಟ್ ಇದೆ. ಅಂಡ್ ಆಲ್ಸೋ 10 ನಂಬರ್ ಕಂಪ್ಲೀಷನ್ ನ ತೋರಿಸ್ತಾ ಇದೆ, ಸ್ಟೆಬಿಲಿಟಿ ತೋರಿಸ್ತಾ ಇದೆ, ಹ್ಯಾಪಿನೆಸ್ ತೋರಿಸ್ತಾ ಇದೆ, ಎಮೋಷನಲ್ ಸ್ಟೆಬಿಲಿಟಿ, ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಲೈಕ್ ಈವನ್ ಸ್ಪಿರಿಚುವಲಿ ಗೈಡೆನ್ಸ್ ತಗೊಂಡು ನೀವು ಅದನ್ನು ಕೂಡ ಎಂಜಾಯ್ ಮಾಡ್ತೀರಾ, ಸ್ಪಿರಿಚುವಲ್ ಜರ್ನಿನೂ ಎಂಜಾಯ್ ಮಾಡ್ತೀರಾ. ಓಕೆನಾ? ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಂಪ್ಲೀಷನ್ಸ್ ಇದೆ. ಸ್ಟ್ರಗಲ್, ಲೆಟ್ ಗೋ, ಮತ್ತೆ ರೀಕನೆಕ್ಷನ್, ಮತ್ತೆ ಕಂಪ್ಲೀಷನ್, ಈ ಒಂದು ಕಾರ್ಡ್ಸ್ ನಿಮ್ಗೆ ಇವತ್ತು ಬಂದಿದೆ. ಸೊ ಎಲ್ಲಾ ಕಾರ್ಡ್ಸ್ ನ ಎನರ್ಜಿನೂ ತುಂಬಾ ಚೆನ್ನಾಗಿದೆ. ಎಲ್ಲದನ್ನು ಕ್ಲೈಮ್ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ಈ ಒಂದು ಅಕ್ಷಯ ತೃತೀಯದಿಂದ ನಿಮ್ಮ ಬಾಳು ಬೆಳಕಾಗ್ಲಿ, ನಿಮ್ಗೆ ಆದಷ್ಟು ಬಹಳ ಅಮೌಂಟ್ ಬಂದ್ ಸೇರೋ ತರ ಆಗ್ಲಿ, ಆಸ್ತಿ ಪಾಸ್ತಿ ಮಾಡ್ಕೊಳ್ಳಿ, ಮತ್ತೆ ಎಲ್ಲಾ ತರ ಆಶೀರ್ವಾದನು ನೀವು ಗೇನ್ ಮಾಡ್ಕೊಳ್ಳಿ. ಓಕೆನಾ? ರಿಸೀವಿಂಗ್ ಅಂಡ್ ರಿಸೀವ್ ಮಾಡಿ, ಮತ್ತೆ ಯೂನಿವರ್ಸ್ ಗೆ ಹೇಳಿ ಐ ಆಮ್ ರೆಡಿ ಟು ರಿಸೀವ್. ನಿಮ್ ಕೈಯಲ್ಲಿ ಎಷ್ಟಾಗುತ್ತೆ, ನಾನು ಐ ಆಮ್ ಓಪನ್ ಟು ರಿಸೀವ್ ಅಂತ ಹೇಳಿ. ಓಕೆನಾ? ಸೊ ನಿಮಗೆ ಅವ್ರು ಎಷ್ಟು ಕೊಡ್ತಾರೆ ಕೊಡ್ಲಿ, ಅದನ್ನ ರಿಸೀವ್ ಮಾಡಿ ಎಂಜಾಯ್ ಮಾಡಿ. ಓಕೆ, ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ನಿಮಗೆ ಈ ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡು ನಾನು ಇವತ್ತಿನ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ನಂಬರು ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ರೇಖಿ ಕಲ್ತ್ಕೊಬೇಕು, ಟ್ಯಾರೋ ಕಲಿಬೇಕು, ಮತ್ತೆ ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ ಅವರು ಕೂಡ ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಅದಕ್ಕೂ ನಂಬರ್ನ ನಾನು ಕೊಟ್ಟಿದ್ದೀನಿ. ಓಕೆ, ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.